ನಾಳೆ ಬಾ ಅಂತ ಎಷ್ಟು ದಿನ ಹೇಳಿದ್ನಂದ್ರ 6 ತಿಂಗಳು ಹೇಳಿದ್ಲಂತ. 6 ತಿಂಗಳು ಕೆಟ್ಟ ಜಿಪುನಿ, ಏನೋ ಕೊಡ್ಲಾರ್ದಕ್ಕೆ 6 ತಿಂಗಳು ಹೀಗೆ ಕಾಡಿಸಿದ್ಲು. 6 ತಿಂಗಳಾದ ಬಳಿಕ ಮತ್ತೆ ಮರುದಿನ ಹೋಗಿ ನಿಂತ ಭಿಕ್ಷಾಂದಿ ಅಂತ ಬೆಳಗಿನ ಜಾವ 6 ಗಂಟೆಗೆ. ಇವತ್ತು ನನ್ನ ಮನೆಯೊಳಗೆ ಏನು ಮಾಡಿಲ್ಲ, ನಾಳೆ ಬಾ. ಅವ ಅಂದ, ನಾಳೆ ಗೀಳೆ ಏನೂ ಇಲ್ಲ, ಇವತ್ತು ಕೊಟ್ರ ಹೊಕ್ಕೇನಿಲ್ಲ ಅಂದ್ರೆ ಹೋಗುದಿಲ್ಲ ಅಂದವ. ಹೊರಗಿದ್ದ ಒಳಗೆ ಹೋಗಿ ಪಡಸಾಲೆ ಕುಂತ. ಬೆಳಗ್ಗೆ 6ಕ್ಕೆ ಬಂದ ಮನುಷ್ಯ. ಆಕೆಯನ್ನು ನನ್ನ ಮನೆಯೊಳಗೆ ಏನು ಮಾಡಿಲ್ಲ, ಎಲ್ಲಿಂದ ಕೊಡ್ಲಿ, ನೀವು ಮಾಡ್ದಾಗ ಕೊಡ್ರಿ, ಅಲ್ಲಿ ಮಟ್ಟ ಏನು ಕೊಡಕ್ ಹೋಗ್ಬೇಡ್ರಿ. ಆಕೆಯಂದು ನಿನಗೆ ಮಾಡಿದರೆ ಕೊಡ್ಬೇಕಾಕತ್ತಲ್ಲ ಅಂತ ತಿಳ್ಕೊಂಡು ಹೇಳಿ ಅಡಿಗೆನ ಮಾಡ್ಲಿಲ್ಲ ಅಂತ. ಆಕಿ ಅಡಿಗೆನ ಮಾಡ್ಲಿಲ್ಲ. ಬೆಳಗ್ಗೆ ಗಂಡ ಹಾಗೆ ಹೊಲಕ್ಕೆ ಹೋಯಿತು, ಇದು ಹಾಗೆ ಮನೆಯಾಗ ಉಳಿತು. ನೀರು ಕುಡಿದು ಕುಂಡ್ರೋದು, ನೀರು ಕುಡಿದು ಕುಂಡ್ರೋದು, ನೀರು ಕುಡಿದು ಕುಂಡ್ರೋದು. ಯಾಕೆ ಮಾಡಿದ್ರೆ ಕೊಡಬೇಕಾಕತ್ತಲ್ಲ. ಹೇಳುತ್ತೀನಿ, ರಾತ್ರಿ ದನಿವಾಗಿ ಬಂದ ಗಂಡ ಮಡದಿಗೆ ಕೇಳ್ತಾನೆ, ಏನರೆ ಮಾಡಿಲ್ಲ. ಏನು ಇಲ್ಲ, ಏನು ಮಾಡಿಲ್ಲ, ಸುಮ್ಮನೆ ಕೊಡ್ಬೋದು. ಅವ ಅಂದ, ಗಂಡ ಹೊಟ್ಟೆ ಹಸಿವಾಗ್ಯದ, ಏನರೆ ಕೊಡು, ಬಾಳ ಅಂದ್ರೆ ಬಹಳ ಹಸಿವಾಗ್ಯದ, ಏನರೆ ಕೊಡು. ಏನು ಕೊಡಂಗಿಲ್ಲ, ಮಾಡಿದ್ರ ಅವಂಗ ಕೊಡಬೇಕಾಕತಿ, ಏನು ಮಾಡಿಲ್ಲ, ಸುಮ್ಮ ಕೊಡು. ಗಂಡಂದ ಹೊಟ್ಟೆ ಬಾಳ ಹಸಿವಾಗೈತಿ, ದುಡಿದು ಬಂದೀನಿ, ಏನರೆ ಮಾಡಿ ಕೊಡು. ಇಲ್ಲ, ಮಾಡಿದ್ರು ಅವಂಗ ಕೊಡ್ಬೇಕಾಕೈತಿ, ಏನು ಮಾಡಂಗಿಲ್ಲ, ಸುಮ್ಮನ ಮಕ್ಕೊಂಡ ನಿದ್ದೆ ಹತ್ತಿಲ್ಲ, ಒದ್ದಾಡಕತ್ತಿದ್ದ ಗಂಡ. ಮತ್ತೆ ಹೊಟ್ಟೆ ದುಡಿದು ಬಂದಿತ್ತು, ಬೆಳಗ್ಗೆಯಿಂದ ಹೊಟ್ಟೆ ಹಸ್ತಿತ್ತು. ಅವನು ಅಲ್ಲೇ ಪಡಸಾಲೆಗ ಮಕ್ಕೊಂಡಿದ್ದ. ಯಾರು ಬಂದಿದ್ನಲ್ಲ ಬೆಳಗ್ಗೆ 6ಕ್ಕೆ ದೀರ, ಅಲ್ಲೇ ಮಕ್ಕೊಂಡಿದ್ದ. ನಾವು ಹೋಗಿರ್ಲಿಲ್ಲ, ನಾವು ಕೊಡು ಮಠ ಹೋಗೋದಿಲ್ಲ ಅಂತವ. ಎಸ್ಕೊಂಡ ಹೋಗಬೇಕು, ಹಂಗೆ ಹೋಗಂಗಿಲ್ಲ. ಅವನದೊಂದು ಸಂಕಲ್ಪ, ಏಕಿದೊಂದು ಸಂಕಲ್ಪ ಏನು ಅಂದ್ರೆ ಒಟ್ಟ ಕೊಡಬಾರ್ದು, ಮಾಡಿದ್ರೆ ಕೊಡಬೇಕಾಕತ್ತ ಅಂತಿಕಿ ತಗೊಂಡ ಹೋಗ್ಬೇಕಂತವ. ಕೊಡದವ ಅವ ಬಿಡದಪ್ಪ, ಈಕಿ ಕೊಡದವ ಅವ ಬಿಡದಪ್ಪ. ಒಟ್ಟ ಬಿಡಬಾರ್ದಂತವ, ಕೊಡಬಾರ್ದಂತಿಕಿ. ಆಯ್ತು ರಾತ್ರಿ 9 ಗಂಟೆ. 9 ಆದ್ರೂ ಏನು ಮಾಡಕ್ ತೇರಿಲ್ಲ, ಯಾಕೆ ಮಾಡಿದ್ರು ಕೊಡಬೇಕಾಕೈತಂತ. ಗಂಡಗ ಹಸಿವು ತಾಳಿಲ್ಲ, ಕೇಳ್ತಾನ, ಏನರೆ ಮಾಡು. ಗಂಡನ ಮಾತು ಕೇಳಲೇಬೇಕಾದ ಪರಿಸ್ಥಿತಿ ಬಂತು. ಹಿಂಗಾದ್ರ ಸರಿ ಹೋಗೋದಿಲ್ಲ ಅಂತೇಳಿ ಗಂಡಗೆ ಹೇಳಿದ್ಲು, ರೀ ನಾನು ಗೆಳತಿನ ಭೇಟಿಯಾಗಿ ಬರ್ತೀನಿ ಅಂದ್ಲು. ಆಯ್ತು ಅಂತ ತಿಳ್ಕೊಂಡು ಹೇಳಿ ಮುಂದಿನ ಬಾಕಲ್ಲಿ ಹಿತ್ತಲ ಬಾಕಲ್ಲಿ ಅಡಿಗೆ ಮನೆಗೆ ಬಂದ್ಲು. ಹಿತ್ತಲ ಬಾಕಲ್ಲಿ ಅಡಿಗೆ ಮನೆಗೆ ಬಂದ್ಲು. ಸಪ್ಪಳೆಲ್ಲಾರ ಅಡಿಗೆ ಮಾಡಿದ್ಲು, ಸ್ಮೆಲ್ ಬರ್ಲಾರ ಅಡಿಗೆ ಮಾಡಿದ್ಲು. ಸಪ್ಪಳೆಲ್ಲಾರ ಅಡಿಗೆ ಯಾವುದು, ಸಪ್ಪಳ ಮಾಡ್ಲಾರ ಅಡಿಗೆ ಯಾವುದು, ಮಾಡಿರ ಇಲ್ಲ. ಸಪ್ಪಳ ಅಡಿಗೆ ಯಾವುದು, ಸಪ್ಪಳೆ ಆಗೋದಿಲ್ಲ. ಯಾವುದು ಯಾವುದು ರೈಸ್ ಅಲ್ಲ, ರೈಸ್ ಶಾವ್ಗೆ. ಒಟ್ಟ ಸಪ್ಪಳ ಆಗೋದಿಲ್ಲ ಅದು. ನೀರು ಕಾಸೋದು, ನೀರಾಗ್ಬಿಡೋದು ಅಷ್ಟೆ, ನೀರಾಗ್ಬಿಟ್ಟು ಬಸ್ಸದ್ ಬಿಡೋದು ಅಷ್ಟೆ. ಶಾವಿಗೆ ರೆಡಿ. ಮತ್ತೆ ಮ್ಯಾಗ ಯಾವ್ದಾರ ಸ್ಮೆಲ್ ಬರ್ತೈತಿ, ಒಟ್ಟ ಸ್ಮೆಲ್ ಬರೋದಲ್ಲಿದೆ ಶಾವಿಗೆ. ಸುಮ್ಮನೆ ಬಸಿದ. ಹಿತ್ತಲ ಬಾಕಲ್ಲಿ ಅಡಿಗೆ ಮನೆಯೊಳಗೆ ಬಂದು ಮಸ್ತ್ ಶಾವಿಗೆ ಬಸದು, ಹಾಲು ಹಾಕಿ ಸಕ್ಕರೆ ಹಾಕಿ ಕಲಸಿಟ್ಟು ಬೋಗಾಣಿ ಮ್ಯಾಲೆ ಮುಚ್ಚಿ ಇಟ್ಟು ಕಪ್ಪೂತ್ಲೆ ಮತ್ತೆ ಹೆಂಗ್ ಹೋಗಿದ್ ಹಂಗ ಬಂದ್ ಕಪ್ಪೂತ್ಲೆ ಮಕ್ಕೊಂಡ್ಲಿಕ್ಕೆ ಹೇಳಿದ ಗಂಟಗ. ಈಗ ಅವ ಮಕ್ಕೊಂತಾನ. ಮಕ್ಕೊಂಡ್ಮೇಲೆ ಇಬ್ರು ಹೋಗಿ ಉಂಡು ಬರೋನು. ಯಾಕಂದ್ರ ಈಗ ಇಬ್ರು ಉಣ್ಣಾಕ್ ಹೋದೇವ್ ಅಂದ್ರೆ ಅವ್ನು ಕೊಡ್ಬೇಕಾಕತಿ, ಸುಮ್ಮನ ಮಕ್ಕೋ ಆಮೇಲೆ ಹೋಗುನು ಅಂದ್ಲು. ಹಿಂಗ್ ಹೇಳಿ ಯಾಡು ಗಂಡ ಹೆಂಡತಿ ನಿದ್ದೆ ಮಾಡಾಕತ್ತೀವಿ, ಗೊರ್ರ ಗೊರಕೆ ಹೊಡ್ಯಾಕತ್ತೀವಿ. ಯಾವ್ಯಾಡು ಗೊರಕೆ ಹೊಡ್ತಕ್ಕೆ ಇದು ಎಚ್ಚರ ಆಯ್ತು. ಎಚ್ಚರದವ್ ಖಾತ್ರಿ ಐತಿ, ಏನ ಮಾಡಿಟ್ಟ ಬಂದಾಳ. ಹೋಗಬೇಕಂತ ಸುಖಾಸ ಕತ್ತಲದಾಗ ಅವನು ಲೈಟ್ ಹಾಕ್ಲಾರ್ದಂಗ ಹೋದ ಅಡಿಗೆ ಮನೆಗೆ ಗಪೂತ್ಲೆ ಹೋಗಿ ಬೋಗಾಣಿ ತೆಗದ. ಮಸ್ತ್ ಶಾವ್ಗಿ ಬಸದಿಟ್ಟಿದ್ಲು. ಆ ಬೋಗಾಣಿ ಒಬ್ಬನ ಕಟ್ಟದ. ಮತ್ತೆ ಬೆಳಗ್ಗೆಯಿಂದ ಉಪವಾಸ ಇತ್ತು, ಅದು 6ರಿಂದ. ಒಬ್ಬನು ಒಟ್ಟ ಇಳಿಸಿದೆ ಶಾವ್ಗಿನ.
ಆ ಭೋಗಾಣಿ ಎಲ್ಲ ನೋಡ್ತಾನ ಕಾಲೆ ಹಂಗ ಇಟ್ರೆ ಹಂಗ ಅಂತ ತಿಳ್ಕೊಂಡು ಹೇಳಿ ಅಲ್ಲೇ ಹಿತ್ತಳದೊಳಗ ಆಕಳಿ ಸಗಣಿ ಇಟ್ಟ ಆ ಶಾವಿಗೆ ಭೋಗನ್ಯಾಗ ಅವ ತಂದ ಇಟ್ಟ ಹೆಂಗ ಮುಚ್ಚಿಟ್ಟಿದ್ಲ ಹಂಗ ಮುಚ್ಚಿಟ್ಟು ಕಪೂತ್ಲೆ ಹೋಗಿ ಮಕ್ಕೊಂಡ ಅವ್ರ ನೆಬ್ಬಸ್ಬೇಕಲ್ಲ ಹೆಂಗಾರೆ ಮಾಡಿ ಬೇಷ್ ಹೊಡೆದ ಬಂದಿದ್ದ ಗೊರಕಿ ಹೊಡ್ಯಾಕತ್ತಿವ ಇವ ಗೊರಕಿ ಹೊಡ್ಯಾಕತ್ತಗಳೆಲ್ಲ ನೋಡ್ತಾನ ಕಾಲೆ ಹಂಗ ಇಟ್ರೆ ಹಂಗ ಅಂತ ತಿಳ್ಕೊಂಡು ಹೇಳಿ ಅಲ್ಲೇ ಹಿತ್ತಳದೊಳಗ ಆಕಳಿ ಸಗಣಿ ಇಟ್ಟ ಆ ಶಾವಿಗೆ ಭೋಗನ್ಯಾಗ ಅವ ತಂದ ಇಟ್ಟ ಹೆಂಗ ಮುಚ್ಚಿಟ್ಟಿದ್ಲ ಹಂಗ ಮುಚ್ಚಿಟ್ಟು ಕಪೂತ್ಲೆ ಹೋಗಿ ಮಕ್ಕೊಂಡ ಅವ್ರ ನೆಬ್ಬಸ್ಬೇಕಲ್ಲ ಹೆಂಗಾರೆ ಮಾಡಿ ಬೇಷ್ ಹೊಡೆದ ಬಂದಿದ್ದ ಗೊರಕಿ ಹೊಡ್ಯಾಕತ್ತಿವ ಇವ ಗೊರಕಿ ಹೊಡ್ಯಾಕತ್ತಗಳೇ ಅದಕ್ಕೆ ಎಚ್ಚರ ಆಯ್ತು ಎಚ್ಚರ ಆಗಿ ಪಟ್ಟನ ಗಂಡನೇ ಗಂಡ ಎದ್ದಗಳನ್ನ ಗಂಡಂದ ಕತ್ಲಾಗೈತೆ ಲೈಟ್ ಹಾಕ ಲೈಟ್ ಹಾಕಬೇಡ ಹಾಕಿದ್ರ ಅವ ಹೇಳ್ತಾನ ಎತ್ರ ಅವಂಗ ಕೊಡಬೇಕಾಗತ್ತೆ ಸುಮ್ಮನೆ ಸುಖಾಸ ಕರ್ಕೊಂಡು ಹೋದ್ಲ ಅಡಿಗೆ ಮನೆಗೆ ಗಂಡಂದ ಅಡಿಗೆ ಮನ್ಯಾಗೂ ಏನು ಕಾಣಕತ್ತಿಲ್ಲ ಹೆಂಗ ಸುಮ್ಮನೆ ಲೈಟ್ ಹಾಕಿದ್ರ ಹೇಳ್ತಾನ ಅಲ್ಲ ನಾ ಎಲ್ಲ ಮಾಡ್ತೀನಿ ಸುಮ್ಮಿರು ನೀ ಆ ಭೋಗಾನಿ ತಂದ ನಡಬರಕಿಟ್ಟು ಗಂಡ ಹೆಂಡತಿ ಯಾಡು ಮಧ್ಯರಾತ್ರಿ ಒಂದು ಕುಂತಿ ಉಣ್ಣಾಕ್ ಒಂದು ಕುಂತಾವ ಉಣ್ಣಾಕ್ ಆ ಒಂದಕ್ಕ ಹೆಂಡತಿಗೆ ಆಸೆ ಆಗಿತ್ತಂತ ರೀ ಅಂತ ಏನಿಲ್ರಿ ನಾನು ನಿಮ್ ಕೈ ತುತ್ತು ಮದುವೆಯಾಗ ಉಂಡಿದ್ದೆ ಹೊಳ್ಳೆ ಉಂಡಿಲ್ಲ ಏನ ಹುಚ್ಚುಗೋಟಿ ಟೈಮ್ 3 ಆಗೈತಿ ಬಡ ಬಡ ಉಂಡು ಮಕ್ಕಳು ಬೆಳಗ್ಗೆ ಉಣಿಸ್ತೀನಿ ಅಂತವ ಇಲ್ಲ ನಾವು ಉಣ್ಣಾಕಂದ್ರೆ ಉಣ್ಣಾಕ ಮತ್ತ ಮಡದೆ ಹಠ ಮಾಡಿಲ್ಲ ಅಂದ್ರೆ ಗಂಡ ಬಾಗ್ಲೇಬೇಕು ಎಲ್ಲಿ ಬಾಗ್ಲಿಲ್ಲ ಅಂದ್ರೆ ಅಲ್ಲಿ ಬಾಗಬೇಕ ಅವ ಮನೆ ಮುಂದೆ ಅವ ಅಂದ ಬ್ಯಾಡ ಟೈಮ್ ಆಗೈತಿ ನಿನ್ನ ಪುರತೆ ನೀವು ನಾನು ಪುರತೆ ನಾವು ಉಣ್ತೀನಿ ಹೋಗಿ ಮಕ್ಕಳು ಬೆಳಗ್ಗೆ ಉಣಿಸ್ತೀನಿ ನಿನಗೆ ಅಂತವ ಉಣಸಬೇಕು ಆಯ್ತು ಅಂತ ತಿಳ್ಕೊಂಡ ಗಂಡಂದ ಅವನು ಅಂದ ನೀವು ಅಟ್ಟೆ ನೋಡು ನಾವು ಉಣಿಸ ನೀನು ಉಣಿಸ್ಬೇಕು ಅಂದವ ನೀನು ಉಣಿಸ್ಬೇಕು ಆಯ್ತು ಇಬ್ರು ಶಾವ್ಗಿಯನ್ನ ಅದೊಂದು ತುತ್ತ ಇದೊಂದು ತುತ್ತ ಕೈ ಮಾಡಿ ಆಡು ಇಟ್ಕೊಂಡು ಕೈಯ ಗಂಡ ಹೆಂಡತಿ ಬಾಯಾಗಿಟ್ಟ ಹೆಂಡತಿ ಗಂಡನ ಬಾಯಾಗ ತುತ್ತು ಮಾಡಿಟ್ಲು ಎರಡು ಉಣ್ಣಾಕತ್ತೀವಿ ಗಂಡಂದ ಇದೇನ ಬೇರೆ ಹತ್ತಾಕತೈತಿ ನೋಡ ಅಂದವ ಏನ್ ಹತ್ತೈತಿ ಎಲ್ಲ ಬೇರೆನೆ ಹತ್ತೈತಿ ರಾತ್ರಿ 3ಕ್ಕ 4ಕೊಂಡ್ರೆ ಎಲ್ಲ ಬೇರೆನೆ ಹತ್ತೈತಿ ಸುಮ್ ಉಣ್ಣು ಅಂದ್ಲಾಕಿ ಇಲ್ಲ ಇದೇನ ಬೇರೆ ಮಜಾ ಹತ್ತಾಕತೈತಿ ನೋಡ್ ಇಲ್ಲ ಇಟ್ಟಣದ್ರ ತಡ ಪಟ್ಟಣ ಮಕ್ಕೊಂಡಿದ್ನಲ್ಲ ಬಂದವನ ಪಟ್ಟಣ ಲೈಟ್ ಹಾಕಿದ ಈ ಬೇಡ ಭೋಗಾನೆ ನೋಡ್ತಾವ ಶಾವಿಗೆ ಹೋಗೈತಿ ಸೆಗಣಿ ಆಗೈತಿ ಭೋಗಾನೆ ಅವ ಅಂದ ಮಕ್ಕಳೇ ನನಗೆ ಕೊಟ್ಟು ತಿಂದ್ರೆ ಶಾವಿಗೆ ಉಳಿತಿತ್ತು ನನಗೆ ಕೊಡ್ಲಾರಂಗೆ ತಿನ್ನಕತ್ತೀರಿ ಅದಕ್ಕೆ ಹೋಗಿ ಶಾವಿಗೆ ಹೋಗಿ ಸೆಗಣಿ ಆಗೈತಿ ಮಕ್ಕಳು ಎಚ್ಚರಿರಿ ಅಂದವ ಅಂದ್ರೆ ಕೊಟ್ಟು ತಿಂದ್ರೆ ಶಾವಿಗೆ ಉಳಿತೈತೆ ಅದೇನೋ ಒಂದು ತಿತ್ತು ಉಣಿತದಪ್ಪ ನಾ ಹೇಳುವುದಷ್ಟೇ ಈ ಭೂಮಿ ಮೇಲೆ ನಾವು ಎಷ್ಟು ದಿನ ಇರ್ತೇವೆ ಅನ್ನುವಂಥದ್ದು ಗೊತ್ತಿಲ್ಲ ಆದರೆ ಹೋಗೋದರ ಒಳಗಾಗಿ ಪುಣ್ಯ ಕಾರ್ಯಗಳನ್ನ ದಾನ ಧರ್ಮಗಳನ್ನ ಮಾಡಿ ಹೋಗ್ಬೇಕೆ ಹೊರತಾಗಿ ಹಾಗೆ ಹೋಗ್ಬಾರ್ದು ಯಾರು ದಾನ ಧರ್ಮಗಳನ್ನ ಮಾಡಿ ಹೋಗುತ್ತಾರೆ ಅವರ ಹೆಸರು ಮಾತ್ರ ಈ ಭೂಮಿಯಲ್ಲಿ ಅಜರಾಮರವಾಗಿ ಇರುತ್ತದೆ ಹೊರತಾಗಿ ಅವರ ಮನೆತನಕ್ಕಾಗಿ ತಮಗಾಗಿ ದುಡಿದವರ ಹೆಸರು ಈ ಭೂಮಿ ಮೇಲೆ ಅಜರಾಮರವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಶರಣ ತಾನು ಬೆಳೆದ ಬೆಳೆಯನ್ನೆಲ್ಲ ರಾಶಿಯನ್ನ ಮಾಡಿದ ಪಶು ಪಕ್ಷಿಗಳಿಗಾಗಿ ಕೊಟ್ಟ ಬಡವ ಬಲ್ಲಿದರಿಗಾಗಿ ತನ್ನ ಇಡೀ ರಾಶಿಯನ್ನೇ ದಾನ ಮಾಡಿದಾತ ಕಲಬುರಗಿಯ ಶರಣ ಬಸವ ಕಲಬುರಗಿಯ ಶರಣ ಬಸವ ಕೊಡಬೇಕು ಕಲಬುರಗಿಯ ಶರಣ ಬಸವರು ತಾವು ಬೆಳೆದ ಬೆಳೆಯನ್ನೆಲ್ಲ ದಾನ ಮಾಡ್ತಾರೆ ಧರ್ಮ ಮಾಡ್ತಾರೆ ಬಂದವರಿಗೆಲ್ಲ ನಿಮಗೆ ಎಷ್ಟು ಬೇಕಷ್ಟು ತುಂಬಿಕೊಂಡು ಹೋಗು ಅಂತ ಹೇಳ್ತಾರೆ ಅವರೆಲ್ಲ ತಮಗೆಷ್ಟು ಬೇಕಷ್ಟು ತುಂಬಿಕೊಂಡು ಹೋದ್ರು ಸಹಿತ ಮೊದಲು ಎಷ್ಟು ಜೋಳಿದ್ದು ಅಷ್ಟೇ ಜ್ವಾಳ ರಾಶಿ ಒಳಗಿದ್ದು ಹೊರತಾಗಿ ಒಂದು ಕಾಳು ಕಡಿಮೆ ಆಗಿದ್ದಿಲ್ಲಂತೆ ರಾಶಿ ಒಂದು ಕಾಳು ಅಷ್ಟು ದಾನ ಧರ್ಮವನ್ನ ಮಾಡಿದವರು ಕಲಬುರಗಿಯ ಶರಣಬಸವರು ಅನ್ನುವಂತಹ ಮಾತುಗಳನ್ನ ಪುಣ್ಯ ಕಾರ್ಯಗಳಿಗೆ ಧರ್ಮ ಕಾರ್ಯಗಳಿಗೆ ದಾನ ಧರ್ಮ ಅನ್ನುವಂಥದ್ದನ್ನು ಜೀವನದೊಳಗೆ ಮಾಡಬೇಕು. ನೀವೆಲ್ಲ ಬೆಳಗಾವಿ ಒಳಗಡೆ ಒಂದು ಸಂಸ್ಥೆ ಇದೆ, ಬಹಳ ದೊಡ್ಡ ಸಂಸ್ಥೆ.
ಆ ಸಂಸ್ಥೆ ಹೆಸರನ್ನ ಕೇಳಿರ್ಬೋದು. ಇವತ್ತಿನ ದಿನ KLE ಸಂಸ್ಥೆ ಅಂತ ಕೇಳಿದಿರಲ್ಲ. ಆ KLE ಸಂಸ್ಥೆಗೆ ತನ್ನ ಸಂಪೂರ್ಣ ಜಮೀನನ್ನ ದಾನ ಮಾಡ್ತಾನೆ ಶಿರಸಂಗಿಯ ಲಿಂಗರಾಜ. ತನ್ನ ಅಷ್ಟು ಜಮೀನನ್ನ ದಾನ ಮಾಡ್ತಾನೆ ಶಿರಸಂಗಿಯ ಲಿಂಗರಾಜ. ಆಗ ಶಿರಸಂಗಿಯ ಲಿಂಗರಾಜರು ನಮ್ಮ ಕಲಿಯುಗದ ದಾನ ಶೂರ ಕರ್ಣ ಅಂತ ಕರೀತಾರೆ. ಅವರ ಜೀವನದೊಳಗೊಂದು ಘಟನೆ ನಡೀತದೆ. ಓರ್ವ ಹುಡುಗ, ಬಹಳ ಬಡತನದ ಮನಿತನ, ಎಕ್ಸಾಮ್ ಬರೆಯೋದಕ್ಕಂತ ಹೋಗ್ಬೇಕಾಗಿರುತ್ತದೆ. ಅವಾಗೆಲ್ಲ ಮೂಲ್ಕಿ ಪರೀಕ್ಷೆ ಅಂತ ಬರ್ತಿದ್ದು. ಇವಾಗೆಲ್ಲ SSLC PUC ಎಕ್ಸಾಮ್ಗಳು ಹೇಗಿದ್ದಾವಲ್ಲ, ಅವಾಗೆಲ್ಲ ಮೂಲ್ಕಿ ಪರೀಕ್ಷೆ ಅಂತ ಬರ್ತಿತ್ತು. ಆ ಮೂಲ್ಕಿ ಪರೀಕ್ಷೆ ಬರೆಯೋದಕ್ಕಂತ ಹೋಗ್ಬೇಕಾದ್ರೆ ಆತನ ಹತ್ರ ಹಣ ಇಲ್ಲ. ಹಣ ಇರದೇ ಇರತಕ್ಕಂತಹ ಸಂದರ್ಭದಲ್ಲಿ ಊರೆಲ್ಲ ಕೇಳ್ತಾನೆ ಹುಡುಗ, ಸರ್ ವರ್ಷ ಪೂರ್ತಿ ಓದಿದ್ದೇನೆ, ವರ್ಷ ಪೂರ್ತಿ ಅಧ್ಯಯನವನ್ನ ಮಾಡಿದ್ದೇನೆ, ನನ್ನ ಹತ್ರ ಹಣ ಇಲ್ಲ, ಹೋಗಿ ಎಕ್ಸಾಮ್ ಬರಿಬೇಕು ಅಂದ್ರೆ ದುಡ್ಡಿಲ್ಲ, ದಯವಿಟ್ಟು ನೀವು ಹಣ ಕೊಡಿ, ನಾ ಎಕ್ಸಾಮ್ ಬರೆದು ಬಂದು ನಿಮಗೆ ಪುನಃ ಹಣ ಮುಟ್ಟಿಸ್ತೀನಿ ಅಂತ ಹೇಳ್ತಾನೆ ತರುಣ. ಯಾರೋ ಒಂದೇ ₹1 ಕೊಡೋದಿಲ್ಲ. ಹೀಗೆ ಒಂದು ಮರದ ತಳ ಕುಂತು ಕಣ್ಣಲ್ಲಿ ಕಣ್ಣೀರನ್ನು ಹಾಕಿ ಅಳೋದಕ್ಕೆ ಪ್ರಾರಂಭ ಮಾಡುತ್ತಾನೆ. ಅಳೋದಕ್ಕೆ ಪ್ರಾರಂಭ ಮಾಡಿದಾಗ ಓರ್ವ ಹಿರಿಯ ಬಂದು ಕೇಳ್ತಾನೆ, ಏ ಹುಡುಗ ಯಾಕೆ ಅಳಕತ್ತಿ? ಏನಿಲ್ಲ, ನಾನು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ಬೇಕು, ಮನೆಯಲ್ಲಿ ಬಹಳ ಬಡತನ ಇದೆ, ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಈ ಬದುಕು ಹಾಳಾಗಿ ಹೋಗ್ತದೆ, ನನ್ನ ಟ್ರೈನ್ ಟಿಕೆಟ್ ತೆಗೆಸೋದಕ್ಕೆ ಹಣ ಕೊಡು ಅಂದ್ರೆ ಯಾರು ಕೊಡ್ತಾ ಇಲ್ಲ, ಮಧ್ಯಾಹ್ನ 1 ಗಂಟೆಗೆ ಟ್ರೈನ್ ಇದೆ, ಟ್ರೈನ್ ಮಿಸ್ ಆಗಿಬಿಟ್ರೆ ನನ್ನ ಬದುಕು ಹಾಳಾಗ್ತದೆ, ಹಾಗಾಗಿ ಸರ್ ನಿಮಗೆ ಕೈ ಮುಗಿತೇನೆ, ನೀವಾದ್ರೂ ನನ್ನ ಟ್ರೈನ್ ಟಿಕೆಟ್ಗೆ ಹಣ ಕೊಡ್ರಿ. ಆತ ಹೇಳುತ್ತಾನೆ, ಕಂದ ನನ್ನ ಹತ್ರ ಹಣ ಇಲ್ಲ, ಎಲ್ಲಿಂದ ಕೊಡ್ಲಿ? ಆದ್ರೆ ನನ್ನ ಹತ್ರ ಹಣ ಇಲ್ಲ ನಿಜ, ಹಣ ಕೊಡುವ ವ್ಯಕ್ತಿಗಳನ್ನ ನಾನು ನಿನಗೆ ತೋರಿಸ್ತೇನೆ, ಅವ್ರ ಹತ್ರ ಹೋಗಿ ನೀ ಕೇಳು, ನೀ ಕೇಳಿದ್ದನ್ನ ನಿನಗೆ ಅವ್ರು ಕೊಡ್ತಾರೆ, ಅಷ್ಟ್ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಸರ್. ಹೋಗ್ತಾ ಹೀಗೊಂದು ಮನೆ ತೋರಿಸಿದ. ಈ ಮನೆ ಒಳಗಡೆ ಲಿಂಗರಾಜರು ಅಂತದಾರ, ಆ ಲಿಂಗರಾಜರನ್ನು ಹೋಗಿ ಕೇಳು, ನೀ ಕೇಳಿದ್ದನ್ನ ನಿನಗೆ ಕೊಡ್ತಾರ. ಆಯ್ತು ಅಂತ ತಿಳ್ಕೊಂಡು ಹೇಳಿ ಧಾವಿಸಿ ಓಡಿ ಓಡಿ ಮನೆಯೊಳಗೆ ಹೋಗಿ ಕೇಳ್ತಾನ, ಲಿಂಗರಾಜರೆಲ್ಲದಾರ? ಲಿಂಗರಾಜರು ಹೊಲಕ್ ಹೋಗ್ಯಾರ, ವಾಕಿಂಗ್ ಮಾಡ್ಕೊಂತ ಹೊಲಕ್ ಹೋಗ್ಯಾರ, ನೀ ಏನಾರ ಹೊಲಕ್ ಹೋದ್ರ ನಿನಗೆ ಲಿಂಗರಾಜರು ಸಿಗುತ್ತಾರ. ಆಯ್ತು ಅಂತ ಹೇಳಿ ಓಡೋಡಿ ಓಡೋಡಿ ಯುವಕ ಸುಮಾರು 4 ಕಿಲೋಮೀಟರ್ ಓಡಿ ಓಡಿ ಹೋಗ್ತದೆ. ದನಿವನ್ನ ಅರಿಯದ ಹುಡುಗ ಬದುಕನ್ನ ಕಟ್ಟಿಕೊಳ್ಬೇಕು ಅಂತ 4 ಕಿಲೋಮೀಟರ್ ಓಡಿ ಹೋದಾಗ ಶಿರಸಂಗಿಯ ಲಿಂಗರಾಜರು ಹೊಲದೊಳಗೆ ನಿಂತಿದ್ರು. ಓಡಿ ಹೋಗಿ ಗಟ್ಟಿಯಾಗಿ ಪಾದ ಹಿಡಿತಾನೆ ಶಿರಸಂಗಿಯ ಲಿಂಗರಾಜರ ಪಾದವನ್ನ. ಯುವಕ ಪಾದವನ್ನು ಹಿಡಿದು ಕಣ್ಣೀರಿನಿಂದ ಪಾದವನ್ನು ತೊಳೆದು ಹೇಳ್ತಾನೆ, ಅಪ್ಪ 1 ಗಂಟೆಗೆ ಟ್ರೈನ್ ಇದೆ, ಆ ಟ್ರೈನ್ ಟಿಕೆಟ್ ತೆಗೆಸೋದಕ್ಕೆ ನನ್ನ ಹತ್ರ ಹಣ ಇಲ್ಲ, ಆ ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ನನ್ನ ಬದುಕೆಲ್ಲ ಹಾಳಾಗಿ ಹೋಗ್ತದೆ, ಹಾಗಾಗಿ ನೀವು ಹಣ ಕೊಟ್ರೆ ನಾನು ಎಕ್ಸಾಮ್ ಬರೆದು ಬಂದು ನಿಮ್ಮ ಮನೆಯೊಳಗೆ ದುಡಿದು ಹಣ ಮುಟ್ಟಿಸ್ತೇನೆ ಅಂತಾನೆ ಹುಡುಗ. ಶಿರಸಂಗಿಯ ಲಿಂಗರಾಜರಂತಾರ, ಹುಚ್ಚ, ಕೇಳಿದವರಿಗೆ ಕೇಳಿದ್ದನ್ನ ಕೊಟ್ಟೀನಿ, ನಿನಗೆ ಕೊಡಾಕವಲ್ಲಂತೀನೇನು, ತಡಿ ಅಂತ ತಿಳ್ಕೊಂಡು ಹೇಳಿ ಹೀಗ ಕೃಷಿ ಒಳಗೆ ಕೈ ಹಾಕ್ತಾರೆ. ಅವತ್ತಿನ ದಿನ ಶಿರಸಂಗಿಯ ಲಿಂಗರಾಜರು ಒಂದೇ ₹1 ಹಣವನ್ನ ಕೃಷಿ ಒಳಗೆ ತಂದಿರೋದಿಲ್ಲ, ಹಣನೇ ತಂದಿರೋದಿಲ್ಲ. ದೇವರನ್ನ ಪ್ರಾರ್ಥಿಸ್ತಾರೆ ಶಿರಸಂಗಿಯ ಲಿಂಗರಾಜರು, ಯಪ್ಪ ಕೇಳಿದವರಿಗೆ ಕೇಳಿದ್ದನ್ನ ನನ್ನ ಹತ್ರ ಕೊಡಿಸಿ, ಹುಡುಗ ಬದುಕು ಕಟ್ಕೊಳ್ತೀನಂತ ಬಂದಾನ, ವರ್ಷ ಪೂರ್ತಿ ಓದಿನಿ, ಎಕ್ಸಾಮ್ ಬರಿಬೇಕಂತ ಬಂದಾನ, ಹೋಗೋದಕ್ಕೆ ಟ್ರೈನ್ ಟಿಕೆಟ್ ತೆಗೆಸೋದಕ್ಕೆ ಹಣ ಇಲ್ಲ ಅಂತ ಹೇಳಕತ್ತಾನ, ಹಣ ಬೇಕು ಅಂತ ಕೇಳಾಕ ಬಂದ್ರ ಇವತ್ತ ನನ್ನ ಕಿಶೆ ಒಳಗೆ ಒಂದೇ ₹1 ಇಟ್ಟು ಕಳಿಸಿಲ್ಲಲ್ಲೋ ದೇವರೇ ಅಂತ ತಿಳ್ಕೊಂಡು ಹೇಳಿ ಹೀಗೆ ಎದೆ ಮೇಲೆ ಕೈಯನ್ನು ಇಟ್ಟುಕೊಂಡು ದೇವರನ್ನ ಪ್ರಾರ್ಥಿಸಬೇಕಾದರೆ ಅವರ ಕೈಗೆ ಹತ್ತಿದ ವಸ್ತುವೇ ಅವರ ಲಿಂಗದ ಕಾಯಿ. ಲಿಂಗದ ಕಾಯಿ ಅಂದ್ರೆ ಅರ್ಥ ಆಗತ್ತಲ್ಲ ನಿಮಗ? ಬೆಳ್ಳಿದು ಇರ್ತೈತಲ್ಲ, ಆಗ ಆ ಲಿಂಗದ ಕಾಯಿಯನ್ನು ತೆಗೆದು ಅವರ ಲಿಂಗವನ್ನ ಒಂದು ವಸ್ತ್ರದೊಳಗಡೆ ಕಟ್ಟಿಕೊಂಡು ಕೊರಳೊಳಗಡೆ ಕಟ್ಟಿಕೊಳ್ತಾರೆ. ಆ ಲಿಂಗದ ಕಾಯಿ ಬೆಳ್ಳಿಯದಲ್ಲ, ಕಂಚಿಂದಲ್ಲ,
ತಗಡಿಂದಲ್ಲ, 5 ತೊಲೆಯ ಬಂಗಾರದ ಗುಣಗಡಿಗೆ. ಆ ಬಂಗಾರದ ಗುಣಗಡಿಗೆಯನ್ನು ಹೀಗೆ ತೆಗಿತಾರ, ಆ ಹುಡುಗಗೆ ಕೊಡ್ತಾರ. ಕೊಟ್ಟು ಹೇಳ್ತಾರ, ತಮ್ಮ ಮನೆಗೆ ಹೋಗ್ಬೇಕು ಅಂದ್ರೆ 1 ತಾಸು ಆಗ್ತದೆ, ಅಲ್ಲಿ ಹೋಗ್ಬಿಟ್ರೆ ಟ್ರೈನ್ ಮಿಸ್ ಆಗಿಬಿಡ್ತದೆ. ಹಾಗಾಗಿ ಈ ಬಂಗಾರದ ಗುಣಗಡಿಗೆಯನ್ನು ತಗೋ, ಇದನ್ನ ಎಲ್ಲರೇ ಒತ್ತಿ ಇಟ್ಟು ನೀ ಎಕ್ಸಾಮ್ ಬರೆದವ ಅಂತ ಹೇಳಿ ಬಂಗಾರದ ಗುಣಗಡಿಗೆಯನ್ನು ದಾನ ಮಾಡ್ತಾರೆ ಶಿರಸಂಗಿಯ ಲಿಂಗರಾಜರು. ನೀವೇ ಎಲ್ಲರೂ ಬರ್ತಾರಂತ ನಾವು ತಿಳ್ಕೊಂಡಿವಿ, ಎಲ್ಲರೂ ಬರ್ತಾರಂತೆ ಗಳಿಸಿ ಇಡಾಕತ್ತೀವಿ. ಸತ್ಯದ ಅರಿವಾಗ್ಲಿ ಯಾರೂ ನಮ್ಮ ಜೊತೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೆಪ ಮಾತ್ರ ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳ್ತಾರೆ ಹೊರತಾಗಿ ನಮ್ಮ ಜೊತೆಗೆ ಯಾರೂ ಕೊನೆಯ ದಿನಕ್ಕೆ ಹೋಗ್ಬೇಕಾದ್ರೆ ಯಾರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೀವ ಸಪ್ತಪದಿ ತುಳಿದು 7 ಜನ್ಮಕ್ಕೂ ನಿಮ್ಮ ಜೊತೆಗೇನೆ ಇರ್ತೀನಿ ಅಂದ್ರೆ ನೀವೇ ಹೋಗೋದಿಲ್ಲ ಅಂದ ಬಳಿಕಿನ ಹೊರಗಿನವ್ರು ಯಾರು ಹೋಗುತ್ತಾರೆ? ಸಾಧ್ಯ ಇಲ್ಲ. ನೆಪ ಮಾತ್ರ, ಮೋಹದ ವ್ಯಾಮೋಹದ ಪ್ರೀತಿಗಾಗಿ ಹೋಗುತ್ತೇವೆ ಅಂತ ಹೇಳುತ್ತೇವೆ ಹೊರತಾಗಿ ಜೀವನದ ಕೊನೆಯ ಕ್ಷಣ ಬಂದಾಗ ನಾವ್ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆಗುದಿಲ್ಲ. ನಾವೆಲ್ಲ ಇರಬೇಕು ಅಂತ ತಿಳ್ಕೊಂಡು ಜಂತಿ ಮನಿ ತೊಲಿ ಮನಿ ಎಲ್ಲ ಕಟ್ಟಕತ್ತೇವಿಯವ. ನಾಳೆ ಜಂತಿ ಇಲ್ಲಾರ ಮನಿಯೊಳಗೆ ಹೋಗಿ ನಮ್ಮನೆ ಇಡ್ತಾರ. ಹೊಸ ಬಟ್ಟಿ ಹಾಕೊಂಡ ಮನುಷ್ಯಾಗ ಹರಕ ಬಟ್ಟಿ ಹಾಕ್ತಾರ. ಬಂಗಾರದ ಪಲ್ಲಕ್ಕಿ ಒಳಗೆ ಓಡಾಡಿದ ಮನುಷ್ಯನನ್ನ ಜೋಳಿಗೆ ಮಾಡಿ ಜೋಳಿಗೆ ಒಳಗೆ ಹಾಕಿ ಗಂಟು ಹಾಕಿ ನಮ್ಮನ್ನ ಇಡ್ತಾರ. ನಾವೆಲ್ಲ ತಿಳ್ಕೊಂಡಿವಿ ಶಾಶ್ವತದ ಮನೆ. ನಮಗೆ ಶಾಶ್ವತದ ಮನೆ ಯಾವುದು ಅಂದ್ರೆ ಮಡಿವಾಳಪ್ಪ ಹೇಳ್ತಾನ, ಜಂತಿ ಇಲ್ಲ ಅರಮನೆ, ಜಂತಿ ಇಲ್ಲ ಅರಮನೆ. ಕಂಬಗಳಿಲ್ಲ, ಗೋಡೆಗಳಿಲ್ಲ, ಹೆಂಟೆಗಳು ಮಾತ್ರ. ಆದರೆ ಮ್ಯಾಲಿ ಮುಚ್ಚಿ 3 ಹೆಂಟಿ ಇಟ್ಟು ಕಲ್ಲಿಟ್ಟು ಒಂದು ಬಾರಿ ಗಿಡ ನೆಟ್ ಹೊಕ್ಕಾರ ನಮ್ಮ ಮೇಲೆ. ಯಾವುದೋ ಸೀತ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಶ್ವರದ ಜೀವನ. ಎಷ್ಟು ಗಳಿಸಿದ್ರು ಎಷ್ಟು ಮಾಡಿದರು ಯಾವುದೂ ಸಹಿತ ನಮ್ಮ ಜೊತೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೊತೆಗೆ ಬರುವ ವಸ್ತು ಒಂದೇ, ಪುಣ್ಯ ಮಾತ್ರ ನಮ್ಮ ಜೊತೆಗೆ ಬರುತ್ತದೆ ಹೊರತಾಗಿ ಗಳಿಸಿಟ್ಟ ಸಂಪತ್ತಲ್ಲ. ಪುಣ್ಯ ಗಳಿಸ್ಬೇಕು. ಎಷ್ಟು ಗಳಿಸಿ ಏನು ತಗೊಂಡು ಹೋಗೋದ ಹೇಳ್ರಿ? ಈ ಭೂಮಿ ಮೇಲೆ ಕೊಡ್ಬೇಕಲ್ಲ. ಇರುವುದರೊಳಗಾಗಿ ಕೊಟ್ಟು ಉಂಡು ಉಟ್ಟು ಹೋಗಿ ಬಿಡಬೇಕಷ್ಟ. ಎಷ್ಟು ದಿನ ಈ ಭೂಮಿ ಮೇಲೆ ಇರ್ತೇವೋ, ಎಷ್ಟು ದಿನ ಈ ಭೂಮಿ ಮೇಲೆ ನಾವು ಬದುಕ್ತೇವೋ, ಎಷ್ಟು ದಿನ ಮಡದಿ ನಮ್ಮ ಜೊತೆಗೆ ಇರ್ತಾಳೋ, ಎಷ್ಟು ದಿನ ಮಕ್ಕಳು ನಮ್ಮ ಜೊತೆಗೆ ಇರ್ತಾರೋ, ಎಷ್ಟು ದಿನ ಕಟ್ಟಿದ ಮನೆ ನಮ್ಮ ಜೊತೆಗೆ ಇರ್ತದೆ ಅನ್ನುವಂಥದ್ದು ಖಾತ್ರಿ ನಮಗೂ ಗೊತ್ತಿಲ್ಲ. ಆದರೆ ಇರುವುದರೊಳಗಾಗಿ ಹೋಗುವುದರ ಒಳಗಾಗಿ ಪುಣ್ಯ ಪಾಪ ಕಾರ್ಯಗಳನ್ನ ಮಾಡದೆ ಶ್ರೇಷ್ಠ ಪುಣ್ಯವನ್ನ ಗಳಿಸಿ ಮಾತ್ರ ನಾವು ಭಗವಂತನಡಿಗೆ ಹೋಗ್ಬೇಕೆ ಹೊರತಾಗಿ ಪುಣ್ಯ ಗಳಿಸಲಿಲ್ಲ ಅಂದ್ರೆ ಭಗವಂತನ ಹತ್ರ ನಮ್ಮನ್ನು ಕರ್ಕೊಳ್ಳಕ್ ಸಾಧ್ಯ ಇಲ್ಲ.